ಸೊ ನಾವೆಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿನದಿಂದ ದಿನಕ್ಕೆ ಒಂದು ಈ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅನ್ನೋದು ಅಣ್ಣಯ್ಯ ಸೀರಿಯಲಲ್ಲಿ ಜಾಸ್ತಿನೇ ನೋಡ್ತಾ ಇದ್ದೀವಿ. ಈ ಕಡೆ ಇವ್ರ ಲೈಫಲ್ಲಿ ಏನು ನಡೀತಿದೆ, ಈ ಕಡೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋ ಕ್ಯೂರಿಯಾಸಿಟಿ ನಮಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ನಾನು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಫಸ್ಟು ಸ್ವಲ್ಪ ಸೀರಿಯಲ್ಸ್ ಅಂದರೆ ಟೈಮ್ ಸಿಗ್ತಾ ಇರಲಿಲ್ಲ. ಈಗ ಆ ಟೆನಿಕೋಸ್ ಬೆಳಗ್ಗೆ ಆದರೂ ಒಂದು ಟ್ರಾವೆಲಿಂಗ್ ಟೈಮಲ್ಲಾದರೂ ಸೀರಿಯಲ್ನ ನೋಡ್ಕೊಂಡು ಬರ್ತಿದ್ದೀವಿ. ಸೊ ಅಷ್ಟು ಅಡಿಕ್ಷನ್ ಕೂಡ ಇದೆ ನಿಮ್ಮ ಸೀರಿಯಲ್. ನಮ್ಮ ಆಫೀಸಲ್ಲೂ ತುಂಬ ಫ್ಯಾನ್ಸ್ ಇದ್ದಾರೆ ನಿಮ್ಮ ಸೀರಿಯಲ್. ಸೊ ಕೊನೆಯದಾಗಿ ಏನು ಹೇಳ್ತೀರಾ ನಮ್ಮ ಚಾನಲಿಗೆ, ಹಾಗೆ ನಿಮ್ಮ ತಂಡದ ಬಗ್ಗೆ, ಸೀರಿಯಲ್ ಬಗ್ಗೆ? ಸೊ ಎಲ್ಲರೂ ಒಂದು ಲೈನಲ್ಲಿ ಒಂದು ಸ್ವಲ್ಪ. ಥ್ಯಾಂಕ್ ಯು. ಇವತ್ತು ಸೀರಿಯಲ್ ಅಣ್ಣಯ್ಯ ಅಂತ ಏನು ಕೊಂಡಾಡ್ತಿದ್ದೀರಾ, ಥ್ಯಾಂಕ್ ಯು. ಇವತ್ತು ಏನು ಅಣ್ಣಯ್ಯ ಸೀರಿಯಲ್ನ ಕೊಂಡಾಡ್ತಿದ್ದೀರೋ ಇದಕ್ಕೆ ಡೈರೆಕ್ಟ್ರು ಮೇನ್ ಕಾರಣ. ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ನ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಂಗೆ ಒಂದ್ಸಲ ಅವ್ರನ್ನ ನೋಡಿದ್ರೆ ಜೆಲಸ್ ಆಗುತ್ತೆ. ಅಂದ್ರೆ ಫಸ್ಟ್ ಅವ್ರನ್ನ ಏನಕ್ಕೆ ಇದು ಮಾಡ್ತಿದ್ದೀನಿ ಅಂದ್ರೆ, ಒಂದು ವೇಳೆ ಅವ್ರು ಏನಾದರೂ ಇಲ್ಲಿರೋರು ಯಾರ್ದಾರೋ ಕ್ಯಾರೆಕ್ಟರ್ ಆಡಿಷನ್ ಕೊಡಕ್ ಬಂದಿರ ಖಂಡಿತವ್ರು ಒಂದ ನಾನು ಸೆಲೆಕ್ಟ್ ಆಗ್ತಿಲ್ಲ, ಅವ್ನು ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಅಂತ ಪರ್ಫಾರ್ಮರ್ ಜೊತೆ ಡೈರೆಕ್ಷನ್ ಕೂಡ ಸೂಪರ್ ಆಗಿ ಮಾಡ್ತಾರೆ. ನನ್ನ ಕ್ಯಾರೆಕ್ಟರ್ನ ಹಂಗೆ ಕೂರಿಸಿದ್ದಾರೆ. ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈಗ ನಾನು ಯಾವತ್ತೂ ಚಿರಋಣಿ, ಅದರಲ್ಲೂ ಎಸ್ಪೆಷಲಿ ರಾಘವೇಂದ್ರ ಅವ್ರಿಗೆ. ಬಿಕಾಸ್ ಇಲ್ಲಿ ಇವತ್ತು ನನ್ನ ಸೀನಾ ಅಂತ ಗುರುತಿಸಿದ್ರು ಅಂದ್ರೆ ಅದು ಅಲ್ಲಿಂದ ಬಂದಿರುವಂತ ಒಂದು ಎಸ್ ಅನ್ನೋ ಒಂದು ಮಾತು. ಸೊ ಇಲ್ಲಿ ತಂದು ಕೂರಿಸಿದೆ. ಸೊ ಇದು ನೀವು ಇಂಟರ್ವ್ಯೂ ಮಾಡ್ತಿದ್ರೆ ಅಂದ್ರೆ ನಿಮಗೂ ಕೂಡ ಥ್ಯಾಂಕ್ಸ್. ಹಾಗೆ ಎಲ್ಲಾರು ಯಾರ್ಯಾರು ನೋಡ್ತಿದ್ರೋ ಗೊತ್ತಿಲ್ಲ, ಇವತ್ತು ಏನು ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಒಂದು ವೇಳೆ ಆ ಥರದ್ದು ಏನಾದ್ರು ತಪ್ಪಾಗಿದೆ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ, ನಾನು ತಿಳ್ಕೊಳಕ್ ಟ್ರೈ ಮಾಡ್ತೀನಿ, ಬೆಟರ್ ಆಗಿ ಮಾಡಕ್ ಟ್ರೈ ಮಾಡ್ತೀನಿ. ಸೂಪರ್. ನೀವು ಪ್ರೇಕ್ಷಕರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ಲಿ. ಯಾಕೆಂದರೆ ನಮ್ಮನ್ನು ಈ ಥರ ಅಕ್ಸೆಪ್ಟ್ ಮಾಡಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಅದಲ್ಲದೇನೆ ಅವ್ನು ಹೇಳ್ದಂಗೆ ನಮ್ಮ ಡೈರೆಕ್ಟ್ರು, ಆಮೇಲೆ ಪ್ರೊಡ್ಯೂಸರು, ಅದಲ್ಲದೇನೆ ರಾಘವೇಂದ್ರ ಹುಣಸೂರು ಸರ್, ಇಡೀ ಝೀ ತಂಡ, ನಮ್ಮ ಇ ಪಿಯಿಂದ ಹಿಡಿದು ನಮ್ಮ ಪಿ ಆರಿಂದ ಹಿಡಿದು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ನಾವು ಈ ಮಟ್ಟಕ್ಕೆ ಏನೋ ಒಂದು ಮಾಡ್ತಾಯಿದ್ವಿ, ಇವತ್ತಿಲ್ಲಿ ಕೂತಿದ್ದೀವಿ, ಇಂಟರ್ವ್ಯೂ ಕೊಡೋಕ್ಕೆ ಬಂದಿದ್ದೀವಿ, ಅಥವಾ ನಮ್ಮ ಒಂದು ಆನ್ ಸ್ಕ್ರೀನ್ ಏನು ಆ್ಯಕ್ಟಿಂಗ್ ಇದೆ ಅದನ್ನು ಇಷ್ಟರ ಮಟ್ಟಿಗೆ ಪರ್ಸ್ನಲ್ ಆಗಿ ತೊಗೊಂಡು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತಂದರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಅದ್ರ ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ನಿಮ್ಮ ಏನೇ ಫೀಡ್ಬ್ಯಾಕ್ ಇದ್ದರೂ ಅದರಲ್ಲಿ ಬರೀತಿರ್ತೀರಾ, ನಮಗೆ ತುಂಬ ಖುಷಿ ಆಗುತ್ತೆ ಅದನ್ನು ನೋಡಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಆರ್ ವೆರಿ ಗ್ರೇಟ್ಫುಲ್ ಅಷ್ಟೇ. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಣ್ಣಯ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಿದೆ ಅಂದರೆ ಅದೆಲ್ಲದಕ್ಕೂ ನೀವೇ ಕಾರಣ. ಆ್ಯಂಡ್ ಎಸ್ಪೆಷಲಿ ಅಣ್ಣಯ್ಯ ಪಾತ್ರಗಳನ್ನ ಇಷ್ಟಪಡೋದಲ್ಲದೆ ಅವ್ರು ಪರ್ಸ್ನಲಿನೂ ಕೂಡ ನಮ್ಮನ್ನು ಅಷ್ಟೇ ಫಾಲೋ ಮಾಡ್ತಾರೆ. ನಾವು ಮಾಡೋ ಎಲ್ಲ ಕೆಲಸಗಳನ್ನು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮ ಜೊತೆಗೆ ನಿಲ್ತಾರೆ. ಸೊ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಅವರ ಒಂದು ಟೈಮೆಲ್ಲ ಬಿಟ್ಟು ನಮಗೋಸ್ಕರ ಅಂತ ಕೂತ್ಕೊಳ್ತಾರೆ ಅಂದರೆ ಅದು ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ, ನಮ್ಮ ಇಡೀ ತಂಡದ ಮೇಲೆ ಹೀಗೆ ಇರಬೇಕು. ಆ್ಯಂಡ್ ನಾವೇನೇ ಹೊಸ ಕೆಲಸಗಳು ಮಾಡೋಕ್ಕೆ ಹೊರಟಿದ್ರು ಅದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು. ನಮ್ಮನ್ನು ಇವತ್ತು ಇಲ್ಲಿ ಕರೆದು ಇಷ್ಟು ಚೆಂದ ಆಟ ಆಡಿಸಿ ಖುಷಿಯಾಗಿ ಫನ್ ಮಾಡಿ ಮಜವಾಗಿತ್ತು. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಯಾವತ್ತೂ ಕೊಡಬಾರ್ದು, ಎಲ್ಲ ಮುಗಿಸಿರ್ತಾರೆ ಇವರೆಲ್ಲ. ಸೊ ಇವಾಗ ನಾವು ಹುಡುಕ್ಬೇಕಾಗತ್ತೆ. ಲಾಸ್ಟಿಗೆ ವಾಟ್ ಆಫ್ ಥ್ಯಾಂಕ್ಸ್. ನಾನು ಅದನ್ನೇ ಹೇಳ್ತೀನಿ ಕೊನೆಯದಾಗಿ, ಕರ್ನಾಟಕದ ಮೂಲೆ ಇರುವಂಥ ಪ್ರತಿಯೊಂದು ಕನ್ನಡಿಗರಿಗೆ ನಮ್ಮ ಮನದಾಳದ ಧನ್ಯವಾದಗಳನ್ನು ನಾನು ಆರೋಗ್ಸಕ್ಕೆ ಇಷ್ಟಪಡ್ತೀನಿ. ಆದರೆ ನೀವು ಕೊಡ್ತಾ ಇರುವಂಥ ಪ್ರೀತಿ ಏನಿದೆ, ಸೊ ಒಂದು ಮನೆ ಮಕ್ಕಳಾಗಿ ನಮ್ಮನ್ನೆಲ್ಲ ನೋಡ್ತಾ ಇರೋಂಥದ್ದೇನಿದೆ, ಸೊ ಇದಕ್ಕೆ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೋಸ್ಕರ ಪ್ರತಿದಿನ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ, ಯಾವತ್ತೂ ಒಂದು ಕಷ್ಟಪಡ್ತೀವಿ. ಅದು ಬೇರೆ ಯಾವುದಕ್ಕೂ ಅಲ್ಲ, ನಿಮ್ಮನ್ನ ರಂಜಿಸೋಕ್ಕೋಸ್ಕರ, ನಿಮ್ಮನ್ನ ಖುಷಿಪಡಿಸುವಂಥ ಒಂದೇ ಒಂದು ಇಂಟೆನ್ಷನ್ ಇಂದ ನಾವು ಕೆಲಸ ಮಾಡ್ತೀವಿ. ಮೊದಲನೇದಾಗಿ ನಮ್ಮ ಪ್ರತಿ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಅದಾದ್ಮೇಲೆ ನಮ್ಮ ತಂಡ, ಈಗ ನಾವಾಗ್ಲಿ ತೆರೆ ಮೇಲೆ ಕಾಣ್ತೀವಿ, ಎಲ್ಲರೂ ತೆರೆ ಹಿಂದೆ ಈ ಸೀರಿಯಲ್ನ ಯಶಸ್ಸಿಗೋಸ್ಕರ ಕೆಲಸ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಈಗ ನಮ್ಮ ನಿರ್ದೇಶಕರಿಂದ ಹಿಡಿದು ರಾಜೇಶ್ ಮಾಡು ಸರ್ ತುಂಬಾ ಒಳ್ಳೆಯ ಸ್ಪೇಸ್ ಅನ್ನು ಕೊಡ್ತಾರೆ ಎಲ್ಲರಿಗೂ. ತುಂಬಾ
ಪರ್ಫಾರ್ಮೆನ್ಸ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ, ಜೊತೆ ನಿಲ್ತಾರೆ. ಸೊ ಆ ಥರ ಸ್ಪೇಸ್ ಕೊಟ್ಟಾಗಲೇ ಒಬ್ಬ ಆರ್ಟಿಸ್ಟ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ನ ಹೊರ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲನೇದು ಅವರಿಂದ ಹಿಡಿದು ನಮ್ಮ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಟೀಮ್ ಅವರು, ನಮ್ಮ ಪ್ರೊಡ್ಯೂಸರ್ಸು ಕೂಡ ಅಷ್ಟೇ, ಸುಜಿತ್ ಮ್ಯಾಮ್ ಅವರು ಅಷ್ಟೇ. ಅವರು ಬರೀ ಹಣ ಕೊಡೋದಲ್ಲದೆ ಅವರು ಕೂಡ ಕಂಟೆಂಟ್ ಕೂರೋದ್ರಿಂದ ಹಿಡಿದು ಕಥೆನ ಡಿಸ್ಕಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಸೊ ಅದು ಕೂಡ ಈ ಅನ್ಯಾಯ ಸಕ್ಸಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರಣವಾಗಿರುತ್ತೆ. ಆಮೇಲೆ ಚಾನಲ್ ಅವರು ಜೀ ಕನ್ನಡದಿಂದ ಖಂಡಿತವಾಗ್ಲೂ ಪ್ರತಿ ಕಂಟೆಂಟ್ ನ ತುಂಬಾನೇ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿ ತುಂಬಾ ಅದನ್ನ ಅವ್ರು ಏನು ಅವ್ರು ಕೆಲಸ ಮಾಡ್ತಾರೆ ಅವ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅದನ್ನ ನಾವು ನೋಡಿದೀವಿ. ನಮ್ಮ ನಮ್ಮೆಲ್ಲ ಹೆಡ್ಸ್ಗಳನ್ನ ತಗೊಂಡ್ರೆ ಝೀಯಲ್ಲಿ ವಂಡರ್ಫುಲ್ ಟೀಮ್ ಇದೆ. ಅವರ ಸಪೋರ್ಟ್ ಕಾನ್ಸ್ಟೆಂಟ್ ಇರೋದ್ರಿಂದನೇ ನಾವು ಕೂಡ ಇವತ್ತು ಇಲ್ಲಿ ಇದ್ದೀವಿ, ನಿಮ್ ಜೊತೆ ಇದ್ರ ಪ್ರಚಾರಕ್ಕೆ ನಾವು ಬರ್ತೀವಿ. ಸೊ ಎಲ್ಲರಿಗೂ ಇದನ್ನ ನಮ್ಮ ಜೊತೆಗೆ ನಿಂತು ಕೆಲಸ ಮಾಡ್ತಾರೆ ಅಂದ್ರೆ ಹಿಡಿದು ಪರೋಕ್ಷವಾಗಿ ದೂರದಿಂದ ನಮ್ಗೆ ಸಪೋರ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಇಡೀ ಅನ್ಯಾಯ ತಂಡದಿಂದ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ನಿಮ್ಮ ಈ ಟೀಮ್ ಏನಿದೆ ಅಂದರೆ ನಿಮ್ಮ ಫ್ರೆಂಡ್ಶಿಪ್ ಏನು ಕ್ಯಾರಿ ಮಾಡ್ತಿದ್ದೀರೋ ಆಫ್ ದಿ ಸ್ಕ್ರೀನ್ ಕೂಡ ಅದು ಹಾಗೆ ಕಂಟಿನ್ಯೂ ಆಗಲಿ, ಯಾರ ಕಣ್ಣು ಬೀಳದೆ ಇರಲಿ, ಇದೇ ಥರನೇ ಹೀಗೆ ಕಂಟಿನ್ಯೂ ಆಗಿ ಇನ್ನೂ ಒಂದಷ್ಟು ಅಂದರೆ ಎಲ್ಲರೂ ಅವ್ರವ್ರದ್ದೇ ಕ್ಷೇತ್ರದಲ್ಲಿ ಇನ್ನೊಂದು ಸಾಕಷ್ಟು ಹೆಸರು ಮಾಡಿ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಫ್ಯೂಚರ್ ಎಂಡೋವರ್ಸ್ಗೆ ನಮ್ಮ ಕಡೆಯಿಂದ, ನಮ್ಮ ಗ್ಯಾರಂಟಿ ನ್ಯೂಸ್ ಟೀಮಿಂದ ಥ್ಯಾಂಕ್ ಯು ಸೋ ಮಚ್ ಬಂದಿದೆ. ನೋಡಿದ್ರಲ್ಲ, ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.